ಎಲ್ಲ ವೀಕ್ಷಕ ನಮಸ್ಕಾರ. ಮತ್ತೊಮ್ಮೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ನೀರಿನ ಕ್ವಾಲಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸಪೋಸ್ ನಾವೇನೋ ಔಟ್ ಸ್ಟೇಷನ್ ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ, ಅಲ್ಲಿ ನೀರು ಕುಡಿತೀವಿ, ಅವಾಗ ನೆಕ್ಸ್ಟ್ ಡೇನೇ ನಮಗೆ ಕಾಫು ಅಥವಾ ಕೋಲ್ಡ್ ಆಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನೀರಿನ ಕ್ವಾಲಿಟಿ ಬಗ್ಗೆ ಭಾಳ ನಾವು ಗಮನ ಹರಿಸ್ಬೇಕಾಗತ್ತೆ. ಈ ನೀರಿನ ಕ್ವಾಲಿಟಿಲಿ ಭಾಳ ಇಂಪಾರ್ಟೆಂಟ್ ಅಂದರೆ TDS ಅನ್ನೋದು ಒಂದು ಅಂಶ, ಭಾಳಷ್ಟು ಅಂಶ ಇದೆ. ಅದರಲ್ಲಿ ಒಂದು TDS ಅನ್ನೋದು ಅಂಶ ಭಾಳ ಇಂಪಾರ್ಟೆಂಟ್. TDS ಅಂದರೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ ಹೇಳ್ಬಿಟ್ಟು. ಈ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮಗೆ ಹೆಚ್ಚಿಗೆ ಇದ್ದರೆ ಒಂಥರ ನೀರು ಉಪ್ಪುಪ್ಪಾಗಿ ಒಂಥರ ಸಪ್ಪೆ ಥರ ಆಗುತ್ತೆ. ಕಮ್ಮಿ ಇದ್ದರೆ ಒಂದು 50ಕ್ಕಿಂತ ಕೆಳಗೆ ಬಂದರೆ ನಿಮಗೆ ನೀರು ಭಾಳ ಟೇಸ್ಟಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಸ್ವೀಟಾಗಿನೇ. ನೀವು ಕಮ್ಮಿ TDS ಇಟ್ಟ ನೀರು ಕುಡಿದ್ರೆ ನೀವೇನಾಗುತ್ತೆ, ನಿಮಗೆ ಇಂಪಾರ್ಟೆಂಟ್ ಮಿನರಲ್ಸು ಮಿಸ್ ಆಗೋ ಚಾನ್ಸ್ ಇರುತ್ತೆ, ನಿಮ್ಮ ಬಾಡಿ ಸೇರಲ್ಲ. ಬಟ್ ಜಾಸ್ತಿ TDS ಒಂದು 500 ಮೇಲೆ ಹೋದರೆ ನಿಮಗೆ ಡೇಂಜರಸ್ ಮೆಟಲ್ ಆ ಥರದ್ದೆಲ್ಲ ಒಂಥರ ಐರನ್ನು ಈ ಥರದ್ದು ಏನಾನ ಇರುತ್ತಲ್ಲ, ಲೆಡ್ಡು, ಈ ಥರ ಅಂಶಗಳು ನಮ್ಮ ಬಾಡಿ ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹಾರ್ಮ್ಫುಲ್ ಆಗೋ ಚಾನ್ಸಸ್ಸು ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ TDS ಅಂದ್ರೇನು, ಆ TDS ಒಳಗೆ ಏನೇನು ಡಿಸಾಲ್ವ್ ಆಗಿರುತ್ತೆ, ಆಮೇಲೆ TDS ಅಲೋಡ್ WHO ಪ್ರಕಾರ TDS ಎಷ್ಟು ಅಲೋಡ್ ಇದೆ, ಮತ್ತು ಈ ಕೆಲವೊಂದು ವಾಟರ್ ಫಿಲ್ಟ್ರಲ್ಲಿ TDSನ್ನು ಅಡ್ಜಸ್ಟ್ ಮಾಡೋ ಆಪ್ಷನ್ ಇರುತ್ತೆ. ಆ TDSನ್ನು ಹೇಗೆ ಅಡ್ಜಸ್ಟ್ ಮಾಡೋದ್ರ ಬಗ್ಗೆ ಫುಲ್ಲು ಡೀಟೇಲ್ನಾಗಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ವಾಟ್ ಈಸ್ TDS ಅಂತ ಏನ್ಬಿಟ್ಟು ನೋಡೋಣ ಬನ್ನಿ. TDS ಅಂದರೆ ಏನು? TDS ಅಂತ ಮುಂಚೆ ಹೇಳಿದಾಗೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ವಿಚ್ ರೆಫರ್ಸ್ ಟು ಆಸ್ ದ ಟೋಟಲ್ ಅಮೌಂಟ್ ಆಫ್ ದ ಡಿಸಾಲ್ವ್ಡ್, ನೀರಿನೊಳಗೆ ಮಿಕ್ಸ್ ಆಗಿರೋದು, ಆ್ಯಕ್ಚುಲಿ ಡಿಸಾಲ್ವ್ ಆಗಿರೋದು, ಲೈಕ್ ಮಿನರಲ್ಸು, ಸಾಲ್ಟು ಆ್ಯಂಡ್ ಮೆಟಲ್ಸು. ಅದು ನೀರೊಳಗೆ ಮಿಕ್ಸ್ ಆಗಿರುತ್ತೆ ಆ್ಯಕ್ಚುಲಿ. ಓಕೆ, ಅದನ್ನು ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ ಹೇಳ್ತಾರೆ. ಇಟ್ಸ್ ಎ ಮೇಜರ್ ಆಫ್ ವಾಟರ್ ಪ್ಯೂರಿಟಿ. ಓಕೆ, ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ದ ಟೇಸ್ಟ್ ಆ್ಯಂಡ್ ಸೇಫ್ಟಿ. ನಾ ಮುಂಚೆ ಇಂಟ್ರೊಡಕ್ಷನ್ ಹೇಳಿದಂಗೆ ಟೇಸ್ಟ್ ಮತ್ತು ಸೇಫ್ಟಿ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಫ್ರೆಂಡ್ಸ್. ವಾಟ್ ಈಸ್ ಡಿಸಾಲ್ವ್ಡ್ ಅಂಡರ್ TDS? ಟಿ ಅಂದರೆ ಡಿಸಾಲ್ವ್ಡ್. ಓಕೆ, ಏನು ಟೋಟಲಿ ಏನು ನೀರೊಳಗೆ ಡಿಸಾಲ್ವ್ ಆಗಿರುತ್ತೆ, ಯಾವ್ಯಾವ ಅಂಶಗಳು ನೀರಿನಲ್ಲಿ ಡಿಸಾಲ್ವ್ ಆಗಿರುತ್ತೆ ಅಂತ ಕೊಟ್ಟು ನೋಡೋಣ ಬನ್ನಿ. ನ್ಯಾಚುರಲ್ ಮಿನರಲ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಇದು ಕಮ್ಮಿ ಆದರೆ ನಿಮಗೆ ಅದರದ್ದು ಇಂಪ್ಯಾಕ್ಟ್ಗಳು ಭಾಳ ಮೇಜರ್ ಇಂಪ್ಯಾಕ್ಟ್ಗಳಾಗುತ್ತೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಮು, ಸಾಲ್ಟ್ ಲೈಕ್ ಕ್ಲೋರೈಡ್ಸು, ಬೈಕಾರ್ಬೊನೇಟ್ಸು, ಈವನ್ ಟ್ರೇಸ್ ಮೆಟಲ್ಸ್ ಲೈಕ್ ಇವೆಲ್ಲ ಒಂದು ಲೆವೆಲಲ್ಲಿ ಇರಬೇಕು. ಬಟ್ ಜಾಸ್ತಿ ಆಯಿತು ಅಂತಂದರೆ ನಮ್ಮ ಬಾಡಿಗೆ ಅದೇ ಥರ ಇವಾಗ ನೀವು ನೋಡ್ಬೋದು, ಹೈ TDS ಲೆವೆಲ್ ಹೋದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮ್ಗೆ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಲೈಕ್ ಆರ್ಸೆನಿಕ್, ಲೆಡ್ ಅವೆಲ್ಲ ನೀರಲ್ಲಾಗಿ ಡಿಸಾಲ್ವ್ ಆಗಿರುತ್ತೆ. ಇಟ್ ಈಸ್ ವೆರಿ ಡೇಂಜರಸ್ ಆ ಥರದ್ದು ಕುಡಿಯೋದು. ನಿಮ್ಮ ನೀರಿನ TDS, ನೀವು ಕುಡಿಯೋ ನೀರಿನ TDSನ ಎಷ್ಟಿದೆ ಅಂತ ಮಾನಿಟರ್ ಮಾಡೋದು ಭಾಳ ಎಸೆನ್ಷಿಯಲ್ ಫ್ರೆಂಡ್ಸ್. ವಾಟ್ ಈಸ್ ದ ಸೇಫ್ TDS ಅಲೋಡ್? According to WHO, TDS level up to 300 ppm is excellent for drinking. Up to 300 ppm ವರೆಗೆ ನಿಮಗೆ ಎಕ್ಸಲೆಂಟ್ ಅಂತೇಳಿ ಅವರು WHO ಅವರು ಸರ್ಟಿಫೈ ಮಾಡಿದ್ದಾರೆ. ಅಪ್ ಟು 500 ppm ವರೆಗೂ ಓಕೆ, ಅಕ್ಸೆಪ್ಟಬಲ್ ಅಂತ ಹೇಳ್ತಾರೆ. ಬಟ್ ಎನಿಥಿಂಗ್ ಬಿಯಾಂಡ್, ಸೇ 1000, 900, 1000 ಸಮ್ ಟೈಮ್ ನಾನು ಕೆಲವೊಂದು ವಾಟರ್ ಟೆಸ್ಟಲ್ಲಿ ನೋಡಿದರೆ 2000 ವರೆಗೂ ಹೋಗಿರುತ್ತೆ TDS. ಅದು ಬಹಳ ಡೇಂಜರ್. ಓಕೆ, ಅದನ್ನೆಲ್ಲ ಕುಡಿಬಾರದು. ಅಂಡರ್ 300 ಒಳಗಿದ್ರೆ ಸೇಫ್ ಫಾರ್ ಡ್ರಿಂಕಿಂಗ್ ಅಂತ ಹೇಳ್ಬಿಟ್ಟು WHO ಹೇಳಿದ್ದಾರೆ. ಈಗ ಅಡ್ಜಸ್ಟಿಂಗ್ TDS ಇದು RO ಫಿಲ್ಟರ್. ಕೆಲವೊಂದು RO ಫಿಲ್ಟರ್ ಅಲ್ಲಿ ನಿಮಗೆ TDS ಅನ್ನ ಅಡ್ಜಸ್ಟ್ ಮಾಡಕ್ಕೆ ಆಪ್ಷನ್ ಸಿಗುತ್ತೆ. ಒಂದು ನಾಬ್ ಕೊಟ್ಟಿರ್ತಾನೆ, ಒಂದು ಏನು ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಮುಂದೆ ಒಂದಷ್ಟು ಸ್ಟಿಪ್ಪೆಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಒಂದು ಸ್ಟೀಲ್ ಕಲರ್ ನಾಬ್ ಕಾಣಿಸುತ್ತಲ್ಲ ನಿಮಗೆ, ಇಲ್ಲಿ ಇದೆ ನೋಡಿ, ಇದು ಅದೇ ಬಂದ್ಬಿಟ್ಟು ನಿಮಗೆ TDSನ್ನು ಅಡ್ಜಸ್ಟ್ ಮಾಡೋ ಒಂದು ನಾಬ್, ಸ್ಟೀಲ್ ನಾಬ್. ಓಕೆ, ಅಡ್ಜಸ್ಟ್ ಮಾಡ್ಬೋದಾ? ಇದು ಆಪೋಸಿಟ್ ಲೆಫ್ಟ್ ಸೈಡ್ ಓಪನ್ ಮಾಡಿದ್ರೆ, ಪ್ರೊಟೆಕ್ಟ್ ಮಾಡಿದ್ರೆ TDS ಹೈ ಆಗುತ್ತೆ ಸರ್. TDS ಹೈ ಆಗುತ್ತೆ ಲೆಫ್ಟ್ ಸೈಡ್ ಮಾಡಿದ್ರೆ. ಈಗ ನಮ್ಮ ಆಪೋಸಿಟ್ ಲೆಫ್ಟ್ ಸೈಡ್ಗೆ ಇಲ್ಲಿ ಅಂದರೆ ಈ ಕಡೆ ಹಿಂಗೆ, ಈ ಕಡೆ ಹಿಂಗೆ ಮಾಡಿದರೆ TDS ಲೋ ಆಗುತ್ತೆ. ಅಡ್ಜಸ್ಟ್ ಮಾಡ್ಬೋದಾ? ಇದು ಆಪೋಸಿಟ್ ಲೆಫ್ಟ್ ಸೈಡ್ ಓಪನ್ ಮಾಡಿದ್ರೆ, ಪ್ರೊಟೆಕ್ಟ್ ಮಾಡಿದ್ರೆ TDS ಹೈ ಆಗುತ್ತೆ ಸರ್. TDS ಹೈ ಆಗುತ್ತೆ ಲೆಫ್ಟ್ ಸೈಡ್ ಮಾಡಿದ್ರೆ. ಈಗ ನಮ್ಮ ಆಪೋಸಿಟ್ ಲೆಫ್ಟ್ ಸೈಡ್ಗೆ ಇಲ್ಲಿ ಅಂದರೆ ಈ ಕಡೆ ಹಿಂಗೆ, ಈ ಕಡೆ ಹಿಂಗೆ ಮಾಡಿದರೆ TDS ಲೋ ಆಗುತ್ತೆ. $89 ಜಾಸ್ತಿ ಮಾಡೋಕ್ಕೆ ಬರುತ್ತಾ? 100 ಮಾಡಿಬಿಡಿ.
100ವರೆಗೂ ಬರುತ್ತೆ ಸರ್. ಬರುತ್ತೆ. ಪ್ರೊಟೆಕ್ಟ್ ಮಾಡಿದೆ ನಾನು. ಓಕೆ ಓಕೆ. 100 ಮೇಲೆ ಹೋಗುತ್ತೆ. ಎಷ್ಟು ಬಂತು? 100 101 ಸರ್. ಓಕೆ ಸರಿ. ಇದರಲ್ಲಿ ಟಿ ಡಿ ಎಸ್ನ ಕಮ್ಮಿ ಮಾಡೋದು ಯಾವುದು ಇದರಲ್ಲಿ ಫಿಲ್ಟ್ರ್? ಆರೋ ಸರ್. ಪ್ಯೂರ್ ಮಾಡುತ್ತೆ ಸರ್. ಆರೋ ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳಿ ಪ್ಯೂರ್ ಮಾಡುತ್ತೆ. ಇಲ್ಲಿ ಅಡ್ಜಸ್ಟಬಲ್ ಆಗೋದು ಈ ಫಿಲ್ಟರ್ ಇಂದ ಟಿ ಡಿ ಎಸ್ ಕಮ್ಮಿ ಆಗುತ್ತೆ. ಈ ಕಂಟ್ರೋಲರ್ ಇಂದ ಇದಕ್ಕೆ ಜಾಯಿನ್ ಆಗುತ್ತೆ. ಓಕೆ ಓಕೆ. ಒಂದು ಆರೋದಿಂದ ಕನೆಕ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಒಂದು ಆರೋದಿಂದ ಕನೆಕ್ಟ್ ಆಗುತ್ತೆ. ಇದು ಕಂಟ್ರೋಲರ್ ಇಂದ ಇಲ್ಲಿ ಬಂದಿರುತ್ತೆ ಪೈಪ್. ಈ ಫಿಲ್ಟರ್ ಬರುತ್ತೆ. ಈ ಫಿಲ್ಟರ್ ಇಂದ ಟಿ ಡಿ ಎಸ್ ಕಮ್ಮಿ ಆಗುತ್ತೆ. ಅದು ಪರ್ಸೆಂಟೇಜ್ ಹೆಂಗೆ ಆಕ್ಚುಲಿ ಈಗ 200 ಏನೋ ಇದೆಯಲ್ಲ, ಅದೀಗ 100ಗೆ ಬಂತಲ್ಲ 102ಗೆ ಸರ್. ಇವಾಗ ನೋಡಿ, ಇಲ್ಲಿ ನಾವು ರೊಟೇಟ್ ಮಾಡಿದ್ವಲ್ಲ, ಅದಕ್ಕೆ 100 ಬಂತು ಸರ್. ಇದನ್ನ ಫುಲ್ ಮೈನಸ್ ಮಾಡ್ಲಿ, 20 10 ಆ ತರ ಬರುತ್ತೆ. ಆರೋದ ಚೆಕ್ ಮಾಡಿದ್ರೆ ನಿಮಗೆ 10 20 ಅಷ್ಟೇ ಇರುತ್ತೆ, ಜಾಸ್ತಿ ಹೋಗಲ್ಲ. ಆರೋದಿಂದ ಬೋರ್ವೆಲ್ ವಾಟರ್ ಆದ್ರೆ 40 30 ಆ ತರ ಬರುತ್ತೆ. ಕಾವೇರಿ ವಾಟರ್ ಆದ್ರೆ 10 ಲಾಸ್ಟ್ ಮಿನಿಮಮ್ ಅಂದ್ರೆ 10 ಅಷ್ಟು ಬರುತ್ತೆ. ಇಲ್ಲಿಂದ ಅಡ್ಜಸ್ಟಬಲ್ ಬರುತ್ತೆ, ಕಂಟ್ರೋಲರ್ ಅಡ್ಜಸ್ಟಬಲ್ ಬರುತ್ತೆ. ಅಲ್ಲ, ಬಟ್ ಅದು ಯಾವ ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಈಗ 200 ಇರೋದು 100 ಆಗಬೇಕು ಅಂತ ಹೇಳಿ 200 and 100 ಅಂತ ಆತರ ಇಲ್ಲ ಸರ್. ಇದು ರಿವರ್ಸ್ ಆಸ್ಮೋಸಿಸ್. ಯಾವುದೇ ವಾಟರ್ ಕೊಡ್ಲಿ ಸರ್, ನೀವು 1000 ಗಟ್ಟಲೆ 1000 ಕೊಡಿ ನೀವು ವಾಟರ್ ಹಾರ್ಡ್ನೆಸ್ ಇರೋದು. ಈ ರಿವರ್ಸ್ ಆಸ್ಮೋಸಿಸ್ ಎಲ್ಲ ತೆಗೆದ್ಬಿಡುತ್ತೆ. ಓಕೆ ಓಕೆ. ಯಾರೋ ಇದು ಫುಲ್ ಪ್ಯೂರ್ ಮಾಡುತ್ತೆ. ಪ್ಯೂರಿಟಿ ಮಾಡೇ ಕಳ್ಸೋದು. ಇದು ಮೇನ್ ಫಿಲ್ಟರ್ ಇದು ಸರ್. ಇದು ಮೇನ್. ಪ್ಯೂರಿಟಿ ಮಾಡ್ಬಿಟ್ಟು ಕಳ್ಸುತ್ತೆ. ಅದೇ ಅದಕ್ಕೆ ಯಾರು ಅಂತ ಹಾಕಿದೆ. ಹೌದು ಸರ್. ಫ್ರೆಂಡ್ಸ್, ನಾನು ಟಿ ಡಿ ಎಸ್ಸು ಎಷ್ಟು ಇಟ್ಟಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ನಮ್ಮ ಮನೇಲಿ ನೀರು ತಗೊಂಡು ಸೊ ಇದು ಆನ್ ಮಾಡ್ಕೊಳ್ಳೋಣ. ಟಿ ಡಿ ಎಸ್ ಮೀಟರು 00 ಬಂತು. ನೋಡೋಣ ಈಗ. ನೋಡ್ಬೋದು, ನಾನು ಹೆಚ್ಚು ಕಮ್ಮಿ 122 ಆ ಥರ ಇಟ್ಟಿದ್ದೀನಿ. 120 ಈ ಥರ ಇಟ್ಟಿದ್ದೀನಿ ಟಿ ಡಿ ಎಸ್. ಸೊ ನನಗೆ ಟೇಸ್ಟು ಏನು ಡಿಫ್ರೆನ್ಸ್ ಇಲ್ಲ, ಅಷ್ಟೇನು ಚೆನ್ನಾಗೇ ಇದೆ. ಬಟ್ 150 ಅಥವಾ 180 ಮೇಲಿಟ್ಟರೆ ನನಗೆ ಒಂಥರ ಸಾಲ್ಟಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಇಷ್ಟಿಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿರುವ ಮಾಹಿತಿ, ಟಿ ಡಿ ಎಸ್ ಬಗ್ಗೆ ಇರುವ ನನ್ನ ಮಾಹಿತಿ ಕೊಟ್ಟಿದ್ದೀನಲ್ಲ, ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. But something deep inside won't let me